ಇನ್ನು ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಹೆಸರು ತಳುಕು ಹಾಕಿಕೊಂಡಿದ್ದು ಯಾಕೆ? ಎಂಡಿ ಸಹಿಯನ್ನು ಫೋರ್ಜರಿ ಮಾಡಿ ಹಣ ನಿಜಕ್ಕೂ ವರ್ಗಾವಣೆ ಆಯ್ತಾ? ಈ ಬಗ್ಗೆ ಸಚಿವ ನಾಗೇಂದ್ರ ಏನ್ ಹೇಳ್ತಾರೆ ಬನ್ನಿ ನೋಡೋಣ. SC/ST ನಿಗಮದ ನೌಕರ ಚಂದ್ರಶೇಖರ್ ಆತ್ಮಹತ್ಯೆ ಕೇಸನ್ನ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಈ ನಡುವೆ ಪ್ರಕರಣದಲ್ಲಿ ಹಲವು ಪ್ರಶ್ನೆಗಳು ಪ್ರತ್ಯಕ್ಷವಾಗಿವೆ. ಅಕ್ರಮ ನಡೆದಿರೋದು ಹೇಗೆ? ಚಂದ್ರಶೇಖರ್ ಸಾವಿಗೆ ಸಚಿವರು ನಿಜಕ್ಕೂ ಕಾರಣರಾ ಅನ್ನೋ ಹಲವು ಪ್ರಶ್ನೆಗಳು ಇದೀಗ ಎದುರಾಗಿವೆ. ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ನಲ್ಲಿ 3 ಅಧಿಕಾರಿಗಳ ಮೇಲೆ ಎಫ್ಐಆರ್. ಸಹಿ ಮಾಡಿದ್ದು ಎಂಡಿ ಅಂತ ದೃಢಪಟ್ರೆ ವಜಾ ಮಾಡ್ತೇವೆಂದ ನಾಗೇಂದ್ರ. ಅದ್ಯಾವಾಗ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದಲ್ಲಿ ತಮ್ಮ ಮೇಲೆ ಗಂಭೀರ ಆರೋಪ ಕೇಳಿಬಂತು ಎಂದು ಸಚಿವ ಬಿ ನಾಗೇಂದ್ರ ವಿಧಾನಸೌಧದಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ 3 ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ. ಇದರ ಆಧಾರದಲ್ಲಿ ನಮ್ಮ ಇಲಾಖೆಯ 3 ಅಧಿಕಾರಿಗಳ ಮೇಲೆ ದೂರು ದಾಖಲಾಗಿದೆ. ಅಲ್ಲದೆ ಎಂಡಿ ಪದ್ಮನಾಭನ್ ಸಹಿಯನ್ನ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಎಂಡಿಯಿಂದಲೇ 2 ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಪ್ರಕರಣದಲ್ಲಿ ಎಂಡಿ ತಪ್ಪು ಮಾಡಿದ್ರೆ ಅವರೂ ಸೇರಿದಂತೆ ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ತೇವೆ ಅಂತ ತಿಳಿಸಿದ್ರು. ನಮ್ಮ ಎಂಡಿ ಅವರು ಕೂಡ ನಿನ್ನೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಏನು ಯಾವ ರೀತಿ ಕೊಡಬೇಕು ಇದನ್ನು ಅದರಲ್ಲಿ ಯಾವ ರೀತಿ ಅಮೌಂಟ್ ಫೋರ್ಜರಿ ಆಗಿದೆ ಅಂತೇಳಿ ಅವರು ಹೇಳುವಂಥ ಹೇಳಿಕೆಯಲ್ಲಿ ಕೂಡ ಈಗಾಗಲೇ ಕೂಡ ಅವರ ಏನು ಸುಮಾರು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ಹಣವನ್ನು ವರ್ಗಾಯಿಸಿ ಅದು ತಮ್ಮ ಗಮನಕ್ಕೆ ಬಾರದೇನೆ ಇವತ್ತು ಏನು ಎಮ್ ಡಿ ಅವರು ಕೂಡ ಗಮನಕ್ಕೆ ಬಾರದೇನೆ ಇವತ್ತು ಆ ಹಣವನ್ನು ಯೂನಿಯನ್ ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕಿಗೆ ವರ್ಗಾಯಿಸಿ ಅದನ್ನು ಇವತ್ತಿನ ವರ್ಗಾವಣೆ ಮಾಡಿದ ಮೇಲೆ ಆ ವರ್ಗಾವಣೆ ಮಾಡಿದ್ದು ಕೂಡ ಅವರಿಗೆ ಗಮನಕ್ಕೆ ಇಲ್ಲದೇ ಮಾಡಿದ್ದಾರೆ ಅಂತೇಳಿ ಎಮ್ ಡಿ ಅವರು ಈಗಾಗಲೇ ಕೂಡ ಒಂದು ಕಂಪ್ಲೇಂಟ್ ನೀಡಿದ್ದಾರೆ. ಅವರು ಅದನ್ನು ನನ್ನ ಸಹಿ ಇಲ್ದೇ ನನ್ನ ಅನುಮತಿ ಇಲ್ದೇ ನನಗೆ ಯಾವುದೇ ಕಾರಣಕ್ಕೆ ನನಗೆ ಗೊತ್ತಾಗಲಾರ್ದಂತೆ ಈ ಲೆಕ್ಕಾಧಿಕಾರಿಗಳು ಮಾಡಿರ್ಬೋದು ಅಂಥೇಳಿ ಒಂದು FSL ಮೂಲಕ ಅಂದರೆ ಅವರು ಏನು ಸಹಿ ಮಾಡಿಕೊಟ್ಟಿದ್ದಾರೆ ಅವರ ಸಹಿ ಅಂಥೇಳಿ ಅವತ್ತು ಬ್ಯಾಂಕಲ್ಲಿ ಏನಿದೆಯಲ್ಲ ಅದನ್ನು FSL ವರದಿಗೆ ಈಗಾಗಲೇ ಕೂಡ ಕಳಿಸಿದ್ದಾರೆ. ಇವತ್ತು ನನ್ನ ಸಹಿ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಗಮನಕ್ಕೆ ಬಾರದೇ ಬ್ಯಾಂಕಿನ ಅಧಿಕಾರಿಗಳು ಮಾಡಿದ್ದಾರೆ ಅಂಥೇಳಿ ಇವತ್ತು ನಮ್ಮ ಎಮ್ ಡಿ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅವರು ಗಮನಕ್ಕೆ ಇಲ್ದೇ ಆಮೇಲೆ ಆ ಹಣ ಡ್ರಾ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ ಅವರು ಅಧಿಕೃತವಾದಂಥ ಮೊಬೈಲ್ ಸಂಖ್ಯೆಗೆ, ಅದು ಬರಲಾರ್ದಂಗೆ ನೋಡ್ಕೊಂಡಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು. ಇದರಲ್ಲಿ ನನ್ನ ಗಮನಕ್ಕೆ ಅಂದರೆ ಪ್ರಥಮ ವರದಿ ಪ್ರಕಾರ ನನಗೆ ಫಸ್ಟ್ ರಿಪೋರ್ಟಲ್ಲೇ ನನಗೆ ಇಲ್ಲಿ ತನಿಖೆ ಅಂದರೆ ನೋಡ್ತಾ ಇದ್ದರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು. ಯಾರನ್ನೂ ಸುಮ್ಮನೆ ಬಿಡಲ್ಲವೆಂದು ಸಚಿವ ನಾಗೇಂದ್ರ ಎಚ್ಚರಿಕೆ. ಇನ್ನು ಪ್ರಕರಣದಲ್ಲಿ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಅಂತ ಪರಿಶೀಲನೆ ಮಾಡ್ತಿದ್ದೇವೆ. ಇದರಲ್ಲಿ ಯಾರೇ ಭಾಗಿಯಾಗಿದ್ರೂ ಅವರನ್ನ ಸುಮ್ಮನೆ ಬಿಡಲ್ಲ ಅಂತ ಸಚಿವ ನಾಗೇಂದ್ರ ಖಡಕ್ ಆಗಿ ಹೇಳಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇವತ್ತು ಯಾರು ನಡೆಸಿದ್ದಾರೆ, ಇದರ ಹಿಂದೆ ಕೈವಾಡ ಯಾರ್ದಿದೆ, ಇವತ್ತು ಯಾವುದೇ ವ್ಯಕ್ತಿ ಯಾವುದೇ ಎಷ್ಟು ಪ್ರಭಾವಿಗಳಿದ್ರೂ ಕೂಡ ಸರ್ಕಾರ ಇದನ್ನು ಖಂಡಿತವಾಗಿ ಸುಮ್ಮನೆ ಬಿಡಲ್ಲ. ಇದು ಎಲೆಕ್ಷನ್ ಬ್ಯುಸಿ ಇದೆ. ನಾವು 30ನೇ ತಾರೀಕುವರೆಗೆ ಕೂಡ ನಮಗೆ 30ನೇ ತಾರೀಕು ನಮಗೆ ಈಗಾಗಲೇ ಕೂಡ ಇದಾಗಿದೆ, ನಮಗೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಆವಾಗಿಂದ ಯಾವುದು ಕೂಡ ಹಣನ ನಾವು ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲ. ಆಮೇಲೆ ಬೋರ್ಡ್ ಮೀಟಿಂಗ್ ಆಗಬೇಕು. ಇಷ್ಟು ದುಡ್ಡು ಹಣ ಟ್ರಾನ್ಸ್ಫರ್ ಆಗಬೇಕಂದ್ರೆ ಬೋರ್ಡ್ ಮೀಟಿಂಗಲ್ಲೇ ಆಗಬೇಕು. ಬೋರ್ಡ್ ಮೀಟಿಂಗ್ ನಾನು ಮಾಡಲಿಲ್ಲ, ಎಮ್ ಡಿ ಅವರು ಮಾಡಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಈ ಲೆಕ್ಕಾಧಿಕಾರಿ ಅಂದರೆ ಚಂದ್ರಶೇಖರ್ ಅಂತ ಲೆಕ್ಕಾಧಿಕಾರಿ ಅದಕ್ಕೆ ಹೆಂಗೆ ತೊಗೊಂಡ ಅಂತೇಳಿ ಅವನು ಸಹಿ ಮಾಡಿದ್ರೆ ಅವನಿಗೆ ಪಾಸ್ಬುಕ್ ಇರುತ್ತೆ, SB ಅಕೌಂಟ್ ಅವನ ಹೆಸರು ಮೇಲೆ ಇರುತ್ತೆ. ಎಮ್ ಡಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವನ ಹೆಸರು ಮೇಲೆ ಇರುತ್ತೆ. ಅದನ್ನು ಒತ್ತಡ ಮಾಡಿದ್ದು ಯಾರು? ಪತಿಯ ಸಾವಿಗೆ ನ್ಯಾಯ ಕೇಳಿ ಕಣ್ಣೀರಿಟ್ಟ ಚಂದ್ರಶೇಖರ್ ಪತ್ನಿ. ಇನ್ನು ಚಂದ್ರಶೇಖರ್ ಪತ್ನಿ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನನ್ನ ಪತಿ ನಿಯತ್ತಿನವರು ಅಂತ ಕಣ್ಣೀರಿಟ್ಟಿದ್ದಾರೆ. ನ್ಯಾಯ ಸಿಗಬೇಕು, ಬೇರೇನು ನಾವು ಕೇಳ್ತಿಲ್ಲ. ನಮಗೂ ತೊಂದರೆಗಳಿದೆ. 2 ಮಕ್ಕಳನ್ನ ಇಟ್ಕೊಂಡು ಒಂದು ಅಧಿಕಾರಿ ಸಾವಾದರೆ ಎಷ್ಟು ತೊಂದರೆ ಆಗುತ್ತೆ ಸರ್. ನಾವು ಅದರಿಂದ ಜೀವನ ಮಾಡ್ತಿದ್ದವ್ರು ನಾವು. ಇವಾಗ 2 ಮಕ್ಕಳ ಜೀವನ ನೋಡಬೇಕು ನಾನು. ನನಗಿಂತ ನಮ್ಮ ಮನೆಯವ್ರ ಸಾವಿಗೆ ನನಗೆ ನ್ಯಾಯ ಬೇಕು. ಒಟ್ಟಾರೆ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಇದು ಸರ್ಕಾರದ ಪಾಲಿಗೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ. ಅದರಲ್ಲೂ ಸಚಿವ ನಾಗೇಂದ್ರ ಹೆಸರು ಕೇಳಿ ಬಂದಿದೆ. ಹೀಗಾಗಿ ಕೇಸನ್ನ ಸಿಐಡಿಗೆ ವಹಿಸಲಾಗಿದೆ. ಅಂತಿಮವಾಗಿ ಸಿಐಡಿ ತನಿಖೆಯಿಂದಲೇ ಸತ್ಯಾಸತ್ಯತೆ ಬಯಲಾಗಬೇಕಿದೆ.
ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.